ಹೀಲಿಯಂ ಯೂಸ್ ಮಾಡ್ತಾರೆ. ಎಷ್ಟು ಯೂಸ್ ಮಾಡ್ತಾರೆ ಅಂದರೆ 1500 ಲೀಟರ್ಸ್ ಅಷ್ಟು ಹೀಲಿಯಂ ಬೇಕು MRI ಸ್ಕ್ಯಾನ್ ರನ್ ಆಗಬೇಕು ಅಂತ ಹೇಳಿದ್ರೆ. ಅದು ಹಾಗೆ MRI ರನ್ ಆಗ್ತಾ ಆಗ್ತಾ ಅದು ಹೀಲಿಯಂ ಕೂಡ ಖರ್ಚಾಗ್ತಾ ಹೋಗುತ್ತೆ, ಅದು ಮತ್ತೆ ರೀಫಿಲ್ ಮಾಡ್ತಾ ಹೋಗಬೇಕು. ಈಗ ನಮ್ಮ ಹತ್ರ ಇರುವಂಥ ಹೊಸ ಸ್ಕ್ಯಾನರಲ್ಲಿ ಬರೀ 0.7 ಲೀಟರ್ಸ್ ಅಂದರೆ 750 ml ಅಷ್ಟು ಮಾತ್ರನೇ ಹೀಲಿಯಂ ಇರುತ್ತೆ. ಇದು ಸೀಲ್ಡ್ ಫಾರ್ ಲೈಫ್, ಮತ್ತು ಹೀಲಿಯಂನ ನಾವು ಫಿಲ್ ಮಾಡೋಂಗೆ ಇಲ್ಲ. ಮತ್ತು ಈ ಸ್ಕ್ಯಾನರು AI ಪವರ್ಡ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪವರ್ಡ್ ಸ್ಕ್ಯಾನರ್ ಇದು. ಇದರಲ್ಲಿ ಡೀಪ್ ರಿಸಾಲ್ವ್ ಮತ್ತು ಮೈ ಅಸಿಸ್ಟ್ ಅಂತ ಒಂದು ಟೆಕ್ನಾಲಜಿ ಇದೆ. ಇವುಗಳ ಸಹಾಯದಿಂದ ನಾವು ಸ್ಕ್ಯಾನನ್ನು ತುಂಬ ಫಾಸ್ಟಾಗಿ ಮಾಡ್ಬೋದು. ಮುಂಚೆ ಎಲ್ಲ 20 ನಿಮಿಷಕ್ಕೆ ಬೇಕಾಗಿರೋಂಥ ಸ್ಕ್ಯಾನಿಗೆ ಬೇಕಾಗಿರೋಂಥ 20 ನಿಮಿಷದ ಸ್ಕ್ಯಾನಲ್ಲಿ ಈಗ 5 ನಿಮಿಷಕ್ಕೆಲ್ಲ ಸ್ಕ್ಯಾನನ್ನು ಮುಗಿಸ್ಬೋದು ನಾವು. ಇದರ ಜೊತೆಗೆ ಇಮೇಜ್ ಕ್ಲಾರಿಟಿ ಕೂಡ ತುಂಬ ಸುಪೀರಿಯರ್ ಆಗಿದೆ ಹಳೆ ಸ್ಕ್ಯಾನರ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ. ಮತ್ತು ಈಗ ನಾವು ಯೂಸ್ ಮಾಡುವಂಥ ಕಾಯಿಲ್ಸ್ಗಳು ಕೂಡ, ಮುಂಚೆ ಕಾಯಿಲ್ಸ್ ಅಂದರೆ ತುಂಬ ಹೆವಿ ಇರುತ್ತೆ ಹಳೆ ಸ್ಕ್ಯಾನರ್ಗಳಲ್ಲಿ. ಅದು ಕಾಯಿಲ್ ಫಿಕ್ಸ್ ಆದಾಗ ಪೇಷಂಟ್ಸ್ಗೆ ತೊಂದರೆ ಆಗುವಂಥ ಸಾಧ್ಯತೆಗಳು ಉಂಟು. ಈಗ ಬ್ಲ್ಯಾಂಕೆಟ್ ಥರ ಇರುತ್ತೆ ಈ ಕಾಯಿಲ್ಸ್ಗಳೆಲ್ಲ. ಅದೇ ಕಾಯಿಲ್ನ ಎಷ್ಟೊಂದು ಸ್ಟಡೀಸ್ಗಳಿಗೆ ಅದೇ ಥರದ ಯೂಸ್. ರೆಸೊನೆನ್ಸ್ ಎಕ್ಸ್ರೇ ಇಲ್ಲ. ದ ಗುಡ್ ಥಿಂಗ್ ಅಬೌಟ್ MRI ಅಂದರೆ ಎಕ್ಸ್ರೇ ಎಕ್ಸ್ಪೋಜರ್ ಆಗಲ್ಲ, ಅಂದರೆ ಇಟ್ಸ್ ಸೋ ನಾನ್ ಟಾಕ್ಸಿಕ್, ಏನೂ ನಮಗೆ ಹಾರ್ಮ್ ಮಾಡಲ್ಲ MRI. ಎರಡನೇದಾಗಿ ಹೀಲಿಯಂ ಇದ್ದಾಗ ಪರಿಸರಕ್ಕೆ ಕೆಲವು ಸತಿ ಎನ್ವೈರ್ಮೆಂಟಲಿ ಇಸ್ ಇಟ್ ಗುಡ್ ಅಂತ ರಿಪ್ಲೇಸ್ ಮಾಡಬೇಕು ಎಲ್ಲ. ಇವಾಗ ಹೀಲಿಯಮ್ಮು ಇಲ್ಲದೆ ಇರೋದ್ರಿಂದ ಅದೂ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಸೊ ನಮಗೆ ಹೇಳಬೇಕು ಅಂದರೆ ಭಾರತ್ ಹಾಸ್ಪಿಟಲ್ಗೆ ಒಂದು ಅಡ್ವಾನ್ಸ್ಡ್ ಯೂನಿಟ್ ತರಬೇಕು ಅಂತ ಭಾಳ ವರ್ಷದಿಂದ ನಮಗೊಂಥರ ಕನಸು ನೆನಸಾಗಿದೆ ಇವತ್ತು. ಎರಡನೇದಾಗಿ ಭಾಳ ದಿನದಿಂದ ನಮ್ಮ ಲೀನಿಯರ್ ಆಕ್ಸಿಲರೇಟರು, ಇವಾಗ 2 ಲೀನಿಯರ್ ಆಕ್ಸಿಲರೇಟರ್, ಇನ್ನೊಂದು ಬರ್ತಾ ಇದೆ. ಇದೆಲ್ಲ ಹೈ ಎಂಡ್ ಲೀನಿಯರ್ ಆಕ್ಸಿಲರೇಟರ್, ಪೆಟ್ ಸ್ಕ್ಯಾನ್ ಇದೆ, ಹೈ ಎಂಡ್ ಲ್ಯಾಬ್ ಇದೆ. ವಾಟ್ ವಾಸ್ ನಾಟ್ ದೇರ್ ವಾಸ್ MRI, ಬಟ್ ವಿ ಆರ್ ವೇಟಿಂಗ್ ಫಾರ್ ದ ರೈಟ್ ಟೈಮ್. ಇವಾಗ MRIನಲ್ಲಿ ಅಡ್ವಾನ್ಸಸ್ ಬಂದಿದೆ. ಡಾಕ್ಟರ್ ಅಮೋಘ್ ಹೇಳ್ದಂಗೆ ನಾವು ಟೆಸ್ಲಾ MRI ಅಂತೀವಿ, 1.5 ಟೆಸ್ಲಾ, 3 ಟೆಸ್ಲಾ, ಆ ಥರ ಟೆಸ್ಲಾ. ಇವಾಗ ಆ ಟೆಸ್ಲಾಗಳೆಲ್ಲ ಕಡಿಮೆ ಆಗ್ತಾ ಇದೆ. ಟೆಸ್ಲಾ ಬದಲು ಸಾಫ್ಟ್ವೇರ್ನಲ್ಲಿ ಏನಿದೆ, AI ಡ್ರಿವನ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡ್ರಿವನ್ ಸಾಫ್ಟ್ವೇರ್. ಅದಕ್ಕೆ ನಾನು ಇದನ್ನು ಕೊಂಡ್ಕೊಂಡಿದ್ದೆ. ಯಾಕೆಂದರೆ AIನಲ್ಲಿ ನಮಗೆ ಭಾಳ ಇನ್ಫಾರ್ಮೇಷನ್ ಕೊಡುತ್ತಿದ್ದು, ಬೇಕಾದಷ್ಟು ಡೀಟೇಲಿಂಗ್ ಕೊಡುತ್ತೆ ನಮಗೆ. ನರ್ವ್ ಡೀಟೇಲ್ಸು, ಟ್ಯೂಮರ್ ಡೀಟೇಲ್ಸು, ಆಮೇಲೆ ಈ ಟ್ಯೂಮರು ಇವಾಗ ಯಾರಾದ್ರು ಆಪ್ರೇಷನ್ ಮಾಡಿದ್ರೆ ಟ್ಯೂಮರಿಂದ ಉಳ್ಕೊಂಡಿದೆಯೋ ಇಲ್ವೋ ಆ ಥರ. ಇವಾಗ ಬ್ರೈನ್ ಟ್ಯೂಮರ್ ತೆಗೆದ್ರೆ ಕೆಲವು ಸತಿ ನಮಗೇನು ಅಂದರೆ ಯಾವಾಗಲೂ ಇಶ್ಯೂ ಪೂರ್ತಿ ಟ್ಯೂಮರ್ ತೆಗೆದಿದ್ದಾರಾ ಇಲ್ವಾ. ಇದರಲ್ಲಿ ನಮ್ಗೆ ಆ್ಯಕ್ಯುರೇಟ್ ಮಾಡ್ತಾ ಇಲ್ಲ. ನಾವು ಫಾರ್ಮರ್ಸ್ಗೂ ಸಹ ಹೆಲ್ಪ್ ಮಾಡ್ತಾ ಇದ್ದೀವಿ. ಆಲ್ಟರ್ನೇಟ್ ಫಾರ್ಮಿಂಗ್ ಮಾಡಿ ಅಂತ ನಮ್ಮ ಇದರಲ್ಲಿ ಹುಣಸೂರಿನಲ್ಲಿ ಎಲ್ಲ ಮಾಡ್ತಾ ಇದ್ದೀವಿ. ಇವಾಗ ಆ ವಿಚಾರದಲ್ಲಿ ನಾನು ಅದಕ್ಕೆ ಒಂದು ಟ್ರಯಲ್ ಮಾಡಬೇಕು ಅಂತ MRIನಲ್ಲಿ ಪ್ರತಿ ಸಂಡೇ, ಎವ್ರಿ ಸಂಡೇ ನಾವು MRI ಫ್ರೀಯಾಗಿ ಮಾಡ್ತೀವಿ ಫಾರ್ 4 ವೀಕ್ಸ್ ಮಾಡಿ. ಯಾರಿಗೆ ಮೋಸ್ಟ್ಲಿ ಸ್ಮೋಕರ್ಸ್ ಆ್ಯಂಡ್ ಚೂವರ್ಸ್ ಅವ್ರಿಗೆ ನಾವು ಎಂಕರೇಜ್ ಮಾಡಿ ದಯವಿಟ್ಟು ಬಂದು MRI ಮಾಡಿಸ್ಕೊಳ್ಳಿ. ಇದರಿಂದ ನಾವು ಅರ್ಲಿಯಾಗಿ ಡಿಟೆಕ್ಟ್ ಮಾಡಿದ್ರೆ ಅದ್ರಲ್ಲಿ ಡಾಟಾ ಕಲೆಕ್ಟ್ ಮಾಡ್ತೀವಿ. ಆ ಡಾಟಾ ಕಲೆಕ್ಟ್ ಮಾಡಿಕೊಂಡು ಅದರಿಂದ ಮುಂದೆ ನಾವು ಎಲ್ಲರಿಗೂ ಮಾಡ್ಬೋದಾಯಿತು, ಸ್ಕ್ರೀನಿಂಗ್ ಕ್ಯಾಂಪ್ ಥರ ಮಾಡ್ಬೋದಾ ಅಂತ ಒಂದು ಪ್ರಯೋಗ ಪಟ್ಟಿದ್ದೀವಿ. 4 ವಾರ ಆದಮೇಲೆ ನಾವು ಎವ್ಯಾಲ್ಯೂಯೇಟ್ ಮಾಡಿ ಎಷ್ಟು ಜನ ಮುಂದೆ ಬಂದರು, ಎಷ್ಟು ಜನದಲ್ಲಿ ಏನಾದರೂ ನಾವು ಡಿಟೆಕ್ಟ್ ಮಾಡಿದ್ರು, ಅವರು ಶ್ವಾಸಕೋಶ ಹೆಂಗಿದೆ, ಲಂಗ್ಸ್ ಹೇಗಿದೆ, ಇದರಿಂದ ನಮ್ಗೆ ಏನಾದ್ರು ಉಪಯೋಗ ಆಯಿತಾ, ಇನ್ಕ್ಲೂಡಿಂಗ್ ಓರಲ್ ಕ್ಯಾವಿಟಿ, ಮೌತು, ಟಂಗು ಎಲ್ಲ ಮಾಡ್ತೀವಿ. ಇದರಲ್ಲಿ ನಮಗೆ ಏನಾದ್ರು ಅಲ್ಸರ್ ಇದ್ದರೆ ಇದಿದ್ರೆ ಗೊತ್ತಾಗ್ತದೆ. ಗುಡ್. ಅದಲ್ಲದೆ ನಮಗೆ ಡಾಟಾ ಕಲೆಕ್ಷನ್ ಇಂಪ್ರೂವ್ ಆಗುತ್ತೆ. ನಮ್ಗೆ ಇದರಲ್ಲಿ AI ಇರೋದ್ರಿಂದ ಅದು ಆಟೋಮ್ಯಾಟಿಕ್ಕಾಗಿ ನಮ್ಗೆ ಡಾಟಾ ಕೊಡ್ತಾ ಇರುತ್ತೆ. ಈ ಡಾಟಾ ಈಸ್ ವೆರಿ ಇಂಪಾರ್ಟೆಂಟ್. ಮುಂದೆ ನಾವು ಹೆಂಗೆ ಪೇಷಂಟ್ಸ್ ನೋಡೋದು, ಯಾವ ರೀತಿ ನೋಡ್ತೀವಿ, ಕಾರ್ಡಿಯಾಕ್ MRI ಮಾಡ್ಬೋದು, ಇದರಲ್ಲಿ ಎಲ್ಲ ಮಾಡಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೋದು. ಸೊ ಈ ವಿಚಾರವಾಗಿ ನಾನೊಂದು ಇವತ್ತು ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಇದ್ದೀನಿ. ಇವೆಲ್ಲ ಬಂದಿರೋದು ನನಗೆ ಭಾಳ ಸಂತೋಷ. ಏನು ಅಂದರೆ ನಮಗೆ ಕ್ಯಾನ್ಸರ್ ಫೀಲ್ಡ್ನಲ್ಲಿ ಏನು ಅಂದರೆ ಸ್ಮೋಕಿಂಗಿಂದ ಲಂಗ್ ಕ್ಯಾನ್ಸರ್ ಬರುತ್ತೆ, ಚೂಯಿಂಗ್ ಟೊಬ್ಯಾಕೋಯಿಂದ ಮೌತ್ ಕ್ಯಾನ್ಸರ್ ಬರುತ್ತೆ. ನಾವು ನಿಮಗೆ ಗೊತ್ತಿರ್ಬೋದು, ವಿ ಆರ್ ಫೈಟಿಂಗ್ ಅಗೇನ್ಸ್ಟ್ ಇಟ್. ಮೈಸೂರನ್ನ ಸ್ಮೋಕ್ ಫ್ರೀ ಮಾಡಬೇಕು, ಹೆಲ್ತಿ ಸಿಟಿ ಮಾಡಬೇಕು ಅಂತ ಬೇಕಾದಷ್ಟು ಇನಿಷಿಯೇಟಿವ್ಸ್ ತೊಗೊಂಡಿದ್ದೀವಿ. ಇದರಲ್ಲಿ ನಮಗೆ ಭಾಳ ಏನು ಒಂದು ವ್ಯಥೆ ಆಗೋದು ಅಂದರೆ 35% ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ಬರ್ತಾರೆ. ಅದ್ರಲ್ಲಿ ಮೆಜಾರಿಟಿ ಬಿಕಾಸ್ ಆಫ್ ಸ್ಮೋಕಿಂಗ್ ಆ್ಯಂಡ್ ಚೂಯಿಂಗ್. ಬಂದರೂ ಪರವಾಗಿಲ್ಲ, ಅದು ನಾನ್ ಕಾಂಟ್ರಾಸ್ಟ್ MRI ಮಾಡ್ತಾ ಇದ್ವಿ, ಕಾಂಟ್ರಾಸ್ಟ್ ಇಲ್ಲದೆ. ಇದನ್ನೆಲ್ಲ ನಾವು ತಿಳ್ಕೊಂಡು ಇದನ್ನೆಲ್ಲ ನಾವು ಇದರಿಂದ ನಮ್ಮ ಮುಂದೆ ಏನು ಉಪಯೋಗ. ಯಾಕೆ ಅಂದರೆ ಕ್ಯಾನ್ಸರ್ನಲ್ಲಿ ಏನೇನಿದೆ ನಮಗೆ ಅಂದರೆ ಮೊದಲನೇ ಹಂತಲ್ಲಿ ಕಂಡುಹಿಡಿಬೇಕು. ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತೀವಿ. ಆದರೆ ಸ್ಮೋಕಿಂಗ್ ಬ್ಯಾನ್ ಮಾಡೋಕ್ಕೆ ಹೋಗ್ತಾ ಇಲ್ವಲ್ಲ. ಆದರೆ ನಾವು ವಿ ವಾಂಟ್ ಟು ಮೇಕ್ ಮೈಸೂರು ಸ್ಮೋಕ್ ಫ್ರೀ.
ಇದಕ್ಕೆ ಫಸ್ಟ್ ಇದು ಒಂದು ಸೆಕೆಂಡ್ ಸ್ಟೆಪ್, ಇದು ಒಂದು ಆಂದೋಲನ ಥರ ಮಾಡಿದ್ವಿ. ವಿ ಆಲ್ ಆಫ್ ದಸ್ ಗಾಟ್ ಟುಗೆದರ್ ಅಂಡ್ ಎರಡನೇದಾಗಿ ಇವಾಗ ಫ್ರೀಯಾಗಿ ಮಾಡಿ ಅದರಿಂದ ಡಾಟಾ ತೊಗೊಂಡು ಪಬ್ಲಿಷ್ ಮಾಡಿ ಕನ್ವಿನ್ಸ್ ಮಾಡೋಣ ಆದಷ್ಟು ಪೀಪಲ್ಗೆ. ಕನ್ವಿನ್ಸ್ ಮಾಡಿ ನೋಡಿ ಸ್ಮೋಕ್ ಮಾಡಬೇಡಿ, ಇದರಿಂದ ಈ ಥರ ಎಲ್ಲ ಆಗುತ್ತೆ. ಇದರಿಂದ ನಾವು ಮುಂದೆ ಏನು ಮಾಡ್ಬೋದು ಅಂದರೆ ಮುಂದೆ ಜೆನಾಮಿಕ್ ಟೆಸ್ಟಿಂಗು ಎಲ್ಲ ಮಾಡ್ಬೋದು. ಅದಕ್ಕೆ ಇವತ್ತು ನಾನು ಮಾತಾಡ್ತಾ ಇಲ್ಲ. ಫಸ್ಟ್ ಸ್ಟೆಪ್ ಫ್ರೀಯಾಗಿ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಯಾಕೆ ಅಂದರೆ MRI ನಾನು ಹೇಳ್ದಂಗೆ ಅದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ. Audio Jungle.